ಲಾಕ್ಡೌನ್ನ ಮೊದಲ ದಿನ ಹೇಗಿತ್ತು ರಾಜಧಾನಿ ಬೆಂಗಳೂರು? ಮೇ 12ರವರೆಗೂ ಬೆಂಗಳೂರು ಕಂಪ್ಲೀಟ್ ಬಂದ್. ಟ್ರೈನ್ ಮೂಲಕ ಇವತ್ತು ಗುಳೆ ಹೊರಟಿದ್ದೇಗೆ ವಲಸೆ ಕಾರ್ಮಿಕರು? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಮೊದಲ ದಿನದ ಲಾಕ್ಡೌನ್ನಲ್ಲಿ ಹೇಗಿತ್ತು ಬೆಂಗಳೂರು? ಟೈಮ್ ಲಿಮಿಟ್ನಲ್ಲಿ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಜೋರು. ಅನ್ಯ ರಾಜ್ಯದ ಕಾರ್ಮಿಕರು ಇವತ್ತು ಬೆಂಗಳೂರು ಬಿಟ್ಟು ತೆರಳಿದ್ದು ಹೇಗೆ? ನೋಡೋಣ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ಕರ್ನಾಟಕದಾದ್ಯಂತ ಇಂದಿನಿಂದ 14 ದಿನಗಳ ಕಾಲ ಟೈಟ್ ರೂಲ್ಸ್ ಜಾರಿಯಲ್ಲಿದೆ. ಹೀಗಾಗಿ ಕೇವಲ ಅಗತ್ಯ ಸೇವೆಗಳಿಗಾಗಿ ಮಾತ್ರ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಅವಕಾಶ ನೀಡಿದ್ದು, ಜನಸಾಮಾನ್ಯರು 10 ಗಂಟೆ ಬಳಿಕ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರುವಂತಿಲ್ಲ. 14 ದಿನಗಳ ಕಾಲ ಕೊರೋನಾದಿಂದಾಗಿ ಮನೆಯಲ್ಲೇ ವನವಾಸ ಅನುಭವಿಸುವಂತಾಗಿದೆ. ಸದಾ ಜನರಿಂದಲೇ ಗಿಜುಗುಡುತ್ತಿದ್ದ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಇವತ್ತು ಫುಲ್ ಸೈಲೆಂಟ್ ಆಗಿತ್ತು. ಮೆಜೆಸ್ಟಿಕ್ನ ಕೆಂಪೇಗೌಡ ನಿಲ್ದಾಣ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಂಪ್ಲೀಟ್ ಖಾಲಿಯಾಗಿತ್ತು. ಇತ್ತ ಬಸ್ಗಳು ಇಲ್ಲದೆ ಅತ್ತ ಜನರು ಇರಲಿಲ್ಲ. ನಿನ್ನೆ ರಾತ್ರಿಯಿಂದಲೇ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಎಂತಿದೆ. ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಲಾಕ್ಡೌನ್ನಿಂದಾಗಿ ಅನ್ಯ ರಾಜ್ಯಗಳಿಗೆ ತೆರಳುವವರು ರೈಲು ನಿಲ್ದಾಣದಲ್ಲಿ ಜಮಾಯಿಸಿದ್ರು. ನಿನ್ನೆ ರಾತ್ರಿ ಟಿಕೆಟ್ ರದ್ದಾಗಿದ್ದ ಕಾರಣ ನಿಲ್ದಾಣದಲ್ಲೇ ಉಳಿದುಕೊಂಡಿದ್ದ ಜನ ರಾತ್ರಿ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಪಡೆದಿದ್ರು. ಇಂದು ಬೆಳಗ್ಗೆ ತಮ್ಮ ಊರುಗಳತ್ತ ತೆರಳಿದ್ರು. ಲಾಕ್ಡೌನ್ನಿಂದಾಗಿ ಅಗತ್ಯ ಸೇವೆಗಳ ಜೊತೆಗೆ ಮದ್ಯದಂಗಡಿಗಳಿಗೂ ಬೆಳಗ್ಗೆ 6ರಿಂದ 10 ಗಂಟೆಯೊಳಗೆ ತೆರೆಯಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆಯೇ ಮದ್ಯದಂಗಡಿಗಳು ಓಪನ್ ಆಗಿದ್ವು. ಮದ್ಯದಂಗಡಿಗಳು ಓಪನ್ ಆದರೂ ಕೆಲ ಅಂಗಡಿಗಳಿಗೆ ಮದ್ಯಪ್ರಿಯರು ಜಮಾಯಿಸಿದ್ರೆ, ಇನ್ನು ಕೆಲ ಅಂಗಡಿಗಳಲ್ಲಿ ಗ್ರಾಹಕರೇ ಇರಲಿಲ್ಲ. ಬೆಂಗಳೂರು ಲಾಕ್ಡೌನ್ಗೆ ಹೆದರಿ ಸಾವಿರಾರು ಜನರು ರಾಜಧಾನಿ ಬಿಟ್ಟು ತಮ್ಮ ಊರುಗಳತ್ತ ದಾಂಗುಡಿ ಇಟ್ಟಿದ್ದಾರೆ. ಯಶವಂತಪುರ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಇರಲಿಲ್ಲ. ಅತ್ಯಗತ್ಯ ಸೇವೆಗಳು ಲಭ್ಯವಿದ್ರೂ ಇತ್ತ ಜನರು ತಲೆ ಹಾಕಲೇ ಇಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶವಿದ್ದುದರಿಂದ ಜನ ನಿಧಾನಕ್ಕೆ ಮಾರ್ಕೆಟ್ನತ್ತ ಧಾವಿಸಿದ್ರು. ಲಾಕ್ಡೌನ್ನಿಂದಾಗಿ ಕೆಆರ್ ಮಾರ್ಕೆಟ್ಗೂ ಲಾಕ್ ಎಫೆಕ್ಟ್ ತಟ್ಟಿದೆ. ನಿನ್ನೆ ಗಿಜಿಗುಡುತ್ತಿದ್ದ ಮಾರ್ಕೆಟ್ನಲ್ಲಿ ಇವತ್ತು ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ರು. ಫ್ಲೈಓವರ್ ಕೆಳಗೆ ಮಾರ್ಕೆಟ್ ಮಸೀದಿ ಬಳಿ ಮಾತ್ರ ವ್ಯಾಪಾರ ನಡೆದಿತ್ತು. ಕೆಆರ್ ಮಾರ್ಕೆಟ್ನಲ್ಲಿ ತರಕಾರಿ ಮಾರಾಟಕ್ಕೆ ಮಾತ್ರ ಅವಕಾಶ ಇದೆ. ಹೀಗಾಗಿ ಬೆಳ್ಳಂಬೆಳಗ್ಗೆ ತರಕಾರಿ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ಮೇ 12ರವರೆಗೂ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಇರೋದರಿಂದಾಗಿ ಜನರು ಏಕಾಏಕಿ ಊರು ಬಿಟ್ಟರು. ಬೆಳ್ಳಂಬೆಳಗ್ಗೆಯೇ ನೂರಾರು ಕಾರ್ಮಿಕರು ಊರುಗಳತ್ತ ಪ್ರಯಾಣ ಮಾಡಿದ್ರು. ರಾಜ್ಯದ ಗಡಿ ಅತ್ತಿಬೆಲೆ ಮೂಲಕ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿದ್ರು. ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದ ಕೂಲಿ ಕಾರ್ಮಿಕರು ಬಸ್ ಇಲ್ಲದ ಕಾರಣ ದ್ವಿಚಕ್ರ ವಾಹನಗಳಲ್ಲಿ ಊರಿನತ್ತ ತೆರಳಿದ್ರು. ಲಗೇಜ್ ಸಮೇತ ದ್ವಿಚಕ್ರ ವಾಹನಗಳಲ್ಲಿ ತೆರಳಿದ್ರು. ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಟೈಮ್ ಲಿಮಿಟ್ ಇರೋದರಿಂದಾಗಿ ಜನರು ಅಂಗಡಿಗಳಲ್ಲಿ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು. ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಸಂತೆಯಲ್ಲಿ ಜನಜಂಗುಳಿಯೇ ನೆರೆದಿತ್ತು. ಖರೀದಿ ಬ್ಯುಸಿಯಲ್ಲಿ ದೈಹಿಕ ಅಂತರವನ್ನೇ ಮರೆತಿದ್ದ ಜನರು ಹಾಲು, ಸೊಪ್ಪು, ತರಕಾರಿ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ಸಹ ಜನಜಾತ್ರೆಯೇ ಇದ್ದಿತ್ತು. ನಿನ್ನೆ ರಾತ್ರಿಯಿಂದಲೇ ಗಂಟು ಮೂಟೆ ಸಮೇತ ಜನರು ರೈಲಿಗಾಗಿ ಕಾದು ಕುಳಿತಿದ್ರು. ಕುಟುಂಬ ಸಮೇತ ಗಂಟು ಮೂಟೆ ಕಟ್ಟಿಕೊಂಡು ಪಯಣ ಬೆಳೆಸಿದ್ರು. ಬಿಹಾರ, ಜಾರ್ಖಂಡ್, ಒರಿಸ್ಸಾಗೆ ತೆರಳೋ ಕಾರ್ಮಿಕರೇ ಹೆಚ್ಚಾಗಿ ಜಮಾಯಿಸಿದ್ರು. ದೈಹಿಕ ಅಂತರವಿಲ್ಲದೆ, ಮಾರ್ಷಲ್ಗಳು ಇಲ್ಲದೆ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೋರಲಾಗಿತ್ತು. ಲಾಕ್ಡೌನ್ ಎಫೆಕ್ಟ್ನಿಂದ ಜಿಲ್ಲೆಗಳಲ್ಲೂ ಹೇಗಿತ್ತು ಖರೀದಿ ಭರಾಟೆ? ಬೆಳಗ್ಗೆಯೇ ಜನ ಎಣ್ಣೆ ಖರೀದಿಗೆ ಮುಗಿಬಿದ್ದಿದ್ದು ಎಲ್ಲಿ? ಅಗತ್ಯ ವಸ್ತುಗಳಿಗಿಂತ ಬಾರ್ ಮುಂದೆಯೇ ಜನ ಹೆಚ್ಚಾಗಿದ್ರಾ? ನೋಡೋಣ ಲಾಕ್ ಎಫೆಕ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಗದಗದ ಕೆಎಚ್ ಪಾಟೀಲ್ ಸರ್ಕಲ್ನಲ್ಲಿನ ತರಕಾರಿ ಮಾರ್ಕೆಟ್ನಲ್ಲಿ ಜನಜಂಗುಳಿಯೇ ನೆರೆದಿತ್ತು. ಇಂದಿನಿಂದ ಲಾಕ್ಡೌನ್ ಜಾರಿಯಾಗ್ತಿದ್ದು ಜನ ತರಕಾರಿ, ಹಣ್ಣು ಖರೀದಿಸಲು ಮುಗಿಬಿದ್ದಿದ್ರು. ಜಮಾವಣೆ ತಪ್ಪಿಸಲು ಮಾರ್ಕೆಟ್ ಶಿಫ್ಟ್ ಮಾಡಿದ್ರು. ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ತಾತ್ಕಾಲಿಕ ಮಾರ್ಕೆಟ್ನಲ್ಲಿ ಜಾಗದ ಅಭಾವವಿದ್ದ ಕಾರಣ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ನಿಯಮ ಪಾಲಿಸಿ ವ್ಯಾಪಾರ ಮಾಡ್ತೇವೆ ಅಂತ ಅಳಲು ತೋಡಿಕೊಂಡ್ರು. ಯಾದಗಿರಿ ನಗರದ ಬಾಲಾಜಿ ದೇವಸ್ಥಾನದ ಬಳಿಯ ಮಾರ್ಕೆಟ್ನಲ್ಲಿ ತರಕಾರಿ ಕೊಳ್ಳಲು ಜನ ಮುಗಿಬಿದ್ದಿದ್ರು. ಕೊರೋನಾ 2ನೇ ಅಲೆ ಮಧ್ಯೆಯೂ ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ತರಕಾರಿ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಇಂದಿನಿಂದ ಲಾಕ್ಡೌನ್ ಜಾರಿಯಾಗ್ತಿದ್ದು ಅಗತ್ಯ ವಸ್ತುಗಳನ್ನು ಕೊಳ್ಳಲು ಜನ ಜಮಾಯಿಸಿದ್ರು. ಮಾರ್ಕೆಟ್ನಲ್ಲಿ ಜನ ಗುಂಪಾಗಿ ಸೇರಿದ್ರು. ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು.
ರಾಮನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನೆರೆದಿತ್ತು. ತರಕಾರಿ, ಹಣ್ಣು, ಹೂವು ಸೇರಿ ಅಗತ್ಯ ವಸ್ತು ಕೊಳ್ಳಲು ಜನ ನಾಮುಂದು ತಾಮುಂದು ಅಂತ ಖರೀದಿಯಲ್ಲಿ ಮಗ್ನರಾಗಿದ್ರು. ಈ ವೇಳೆ ವ್ಯಾಪಾರಸ್ಥರು ಮತ್ತು ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಅಂತರ ಮರೆತು ಖರೀದಿಯಲ್ಲಿ ತೊಡಗಿದ್ರು. ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಇರೋ ಮದ್ಯದಂಗಡಿಗೆ ಅಬಕಾರಿ ಅಧಿಕಾರಿಗಳು ಭೇಟಿ ನೀಡಿದ್ರು. ಬಾರ್ನಲ್ಲಿ ಎಣ್ಣೆ ಖರೀದಿಸಲು ಬಂದ ಮದ್ಯಪ್ರಿಯರಿಗೆ ಅಂತರ ಕಾಪಾಡುವಂತೆ ಎಚ್ಚರಿಕೆ ಕೊಟ್ಟರು. ಆದರೆ ಅಧಿಕಾರಿಗಳ ವಾರ್ನಿಂಗ್ ಮಧ್ಯೆಯೂ ಕೆಲ ಮದ್ಯಪ್ರಿಯರು ಮಾಸ್ಕ್ ಧರಿಸದೆ, ಅಂತರ ಪಾಲಿಸದೆ ಎಣ್ಣೆ ಖರೀದಿಸಿ ಕಿಕ್ಕೇರಿಸಿಕೊಂಡ್ರು. ಬಳಿಕ ಮನೆಗೆ ಹೋಗಲು ನಮಗೆ ಬಸ್ ಬೇಕು ಅಂತ ನಶೆಯಲ್ಲಿ ತೇಲಾಡಿದ್ರು. ಶಿವಮೊಗ್ಗದಲ್ಲಿ ಬೆಳಗ್ಗೆ ಬಾರ್ಗಳು ಓಪನ್ ಆಗ್ತಿದ್ದಂತೆ ಜನ ಮದ್ಯ ಖರೀದಿಸಿದ್ರು. ಲಾಕ್ಡೌನ್ ಕಾರಣದಿಂದಾಗಿ ನಗರದ ಹಲವೆಡೆ ಬಾರ್ಗಳನ್ನು ತೆರೆಯಲಾಗಿದ್ದು, ಅಲ್ಲಲ್ಲಿ ಜನ ಎಣ್ಣೆ ಕೊಂಡ್ಕೊಂಡ್ರು. ಬೆಳಗ್ಗೆಯೇ ಬಾರ್ ಮುಂದೆ ನಿಂತು ಮದ್ಯ ಖರೀದಿಸಿದ್ರು. ಹಾಸನ ತಾಲೂಕಿನ ಹೊಂಗೆರೆ ಗ್ರಾಮದಲ್ಲಿ ಕಿಲ್ಲರ್ ಕೊರೋನಾ ತಾಯಿ ಪುತ್ರನನ್ನ ಒಂದಾಗಿಸಿದೆ. 22 ವರ್ಷದ ಹಿಂದೆ ಶೇಖರ್ ಎಂಬಾತ ಮನೆ ತೊರೆದು ಮುಂಬೈ ಸೇರಿದ್ದ. ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗಿದ್ದರಿಂದ ಪುತ್ರ ಮನೆಗೆ ಆಗಮಿಸಿದ್ದು, ಮಗನನ್ನ ಕಂಡು ರಾಜೇಗೌಡ, ಅಕ್ಕಯ್ಯಮ್ಮ ದಂಪತಿ ಸಂತಸಗೊಂಡಿದ್ದಾರೆ. ವಿವಿಧೆಡೆಯಿಂದ ಆಗಮಿಸಿದ ಪ್ರಯಾಣಿಕರಿಗೆ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಯಿತು. ಈ ವೇಳೆ ಕೆಲ ಪ್ರಯಾಣಿಕರು ಟೆಸ್ಟ್ ಮಾಡಿಸಿಕೊಳ್ಳದೆ ಕಳ್ಳದಾರಿಯಲ್ಲಿ ಪರಾರಿಯಾದರು. ಆದರೆ ಕೆಲವರು ಕೋವಿಡ್ ರೂಲ್ಸ್ ಪಾಲಿಸಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಿಸಿಕೊಂಡರು. ವಿವಿಧೆಡೆಯಿಂದ ಬರುವವರಿಗೆ ರೈಲ್ವೆ ನಿಲ್ದಾಣದಲ್ಲಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಬಳ್ಳಾರಿಯಲ್ಲಿ ದಿನಸಿ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ದಿನಸಿ ಮಾರುಕಟ್ಟೆಯಲ್ಲಿ ದೈಹಿಕ ಅಂತರ ಮರೆತು ದಿನಸಿ ಖರೀದಿಗೆ ಜನ ಮುಂದಾಗಿದ್ರು. ಬಳ್ಳಾರಿ ನಗರದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾದರೂ ಜನ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೆಳ್ಳಂ ಬೆಳಿಗ್ಗೆಯೇ ಮದ್ಯಪ್ರಿಯರು ಮದ್ಯ ಖರೀದಿಗೆ ಮುಗಿಬಿದ್ದಿದ್ರು. ಇಂದಿನಿಂದ ಲಾಕ್ಡೌನ್ ಜಾರಿಯಾಗಿರುವುದರಿಂದಾಗಿ ಬೆಳ್ಳಂ ಬೆಳಗ್ಗೆಯೇ ಎಣ್ಣೆ ಹೊಡೆಯೋಕೆ ಬಾರ್ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ರು. ಗದಗ ನಗರದ ಬಸವೇಶ್ವರ ವೃತ್ತದ ಬಳಿ ಇರೋ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬೆಳಗ್ಗೆಯೇ ಟೈಟ್ ಆಗಲು ಎಣ್ಣೆ ಖರೀದಿಸಿ ಮನೆಯತ್ತ ಹೊರಟರು. ಸರ್ಕಾರದ ಟೈಟ್ ರೂಲ್ಸ್ನಿಂದಾಗಿ ವ್ಯಾಪಾರಿಗಳು ಅನುಭವಿಸಿದ ಸಂಕಷ್ಟವಾದರೂ ಏನು? ಬೇರೆ ಜಿಲ್ಲೆಗಳಿಂದ ಬರುವವರಿಗೆ ಕೊರೋನಾ ಟೆಸ್ಟ್ ಮಾಡ್ತಿಲ್ಲ ಯಾಕೆ? 10 ಗಂಟೆ ಬಳಿಕವೂ ಎಲ್ಲೆಲ್ಲಿ ಅಂಗಡಿಗಳು ಓಪನ್ ಇದ್ವು? ನೋಡೋಣ ಟೈಟ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ನಿಂದಾಗಿ ಟೈಮ್ ಲಿಮಿಟ್ ಇರೋದ್ರಿಂದಾಗಿ ಲಕ್ಷಾಂತರ ಮೌಲ್ಯದ ಹಣ್ಣು ಕೊಳೆತು ವ್ಯಾಪಾರಿಗಳಿಗೆ ನಷ್ಟ ಉಂಟಾಗ್ತಿದೆ. ಜಿಲ್ಲಾಡಳಿತದ ನಿರ್ಧಾರಕ್ಕೆ ಹಣ್ಣಿನ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಗದಗ್ನ ಹಣ್ಣಿನ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಕ್ಕೆ ಅವಕಾಶ ನೀಡದೇ ಇರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಆಪಲ್, ಚಿಕ್ಕು, ಮೊಸಂಬಿ, ಆರೆಂಜ್, ಮಾವು ಸೇರಿ ಹಲವು ಹಣ್ಣು ಕೊಳೆತು ವ್ಯಾಪಾರಿಗಳು ನಷ್ಟ ಅನುಭವಿಸಿದ್ದಾರೆ. ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಆರೋಗ್ಯ ತಪಾಸಣೆ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಬೆಂಗಳೂರು, ಮಹಾರಾಷ್ಟ್ರದ ಮುಂಬೈ ಸೇರಿ ವಿವಿಧೆಡೆಯಿಂದ ಜನ ಆಗಮಿಸುತ್ತಿದ್ದು, ಎಲ್ಟಿಟಿ ಎಕ್ಸ್ಪ್ರೆಸ್, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸೇರಿ ವಿವಿಧ ರೈಲುಗಳಲ್ಲಿ ಬರ್ತಿರುವವರಿಗೆ ಯಾವುದೇ ತಪಾಸಣೆ ಮಾಡದೆ ಕಳಿಸಲಾಗುತ್ತಿದೆ. ನಿನ್ನೆಯಷ್ಟೇ ಬೇರೆ ಊರುಗಳಿಂದ ಗೋಕಾಕ್ಗೆ ಬಂದ 6 ಜನರಿಗೆ ಕೊರೋನಾ ಸೋಂಕಿರೋದು ಬಯಲಾಗಿದೆ. ಲಾಕ್ಡೌನ್ ಕಾರಣದಿಂದಾಗಿ ವಲಸೆ ಕಾರ್ಮಿಕರು ತವರಿಗೆ ಬಂದಿದ್ದಾರೆ. ಮೀನುಗಾರಿಕೆ ಕೆಲಸಕ್ಕೆ ಮಂಗಳೂರಿಗೆ ತೆರಳಿದ್ದ ಕಾರ್ಮಿಕರು ಬಸ್, ಟ್ರೈನ್ ಮೂಲಕ ಕೊಪ್ಪಳಕ್ಕೆ ಆಗಮಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಮೂಲದ ಕಾರ್ಮಿಕರು ಬಂದರೂ ಸಹ ಯಾವ ಕಾರ್ಮಿಕರಿಗೂ ಕೊರೋನಾ ಟೆಸ್ಟ್ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ರಾಜ್ಯದಲ್ಲಿ ಇಂದಿನಿಂದ 14 ದಿನ ಟಫ್ ರೂಲ್ಸ್ ಜಾರಿಯಾಗಿದ್ರೂ ಸಹ ಕೋಟೆನಾಡು ಚಿತ್ರದುರ್ಗದಲ್ಲಿ ಕೊರೋನಾ ರೂಲ್ಸ್ಗೆ ಬ್ರೇಕ್ ಬಿದ್ದಿದ್ದು, ಮೊಬೈಲ್, ಫುಟ್ವೇರ್ ಮತ್ತು ಬಟ್ಟೆ ಅಂಗಡಿಗಳು ಓಪನ್ ಆಗಿದ್ದು, ನಗರದ ಬಿಡಿ ರಸ್ತೆಯಲ್ಲಿ ಅರ್ಧ ಶಟರ್ ತೆರೆದು ವ್ಯಾಪಾರ ವಹಿವಾಟು ನಡೆಸಲಾಗುತ್ತಿತ್ತು. ನಿಯಮ ಉಲ್ಲಂಘಿಸಿದರೂ ಗಮನಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು. ಇಂದಿನಿಂದ 14 ದಿನಗಳ ಕಾಲ ಲಾಕ್ಡೌನ್ ಜಾರಿಯಾಗಿದ್ದು, ಕೇವಲ 10 ಗಂಟೆವರೆಗೆ ಮಾತ್ರ ಅಂಗಡಿ ತೆರೆಯಲು ಅವಕಾಶ ನೀಡಲಾಗಿದೆ. ಆದರೆ ಸರ್ಕಾರದ ಆದೇಶಕ್ಕೂ ಕ್ಯಾರೆ ಅನ್ನದ ವ್ಯಾಪಾರಿಗಳು ರಾಮನಗರದಲ್ಲಿ 10 ಗಂಟೆ ಬಳಿಕವೂ ಅಂಗಡಿ ಬಂದ್ ಮಾಡದೆ ವ್ಯಾಪಾರ ವಹಿವಾಟು ನಡೆಸುವುದರಲ್ಲಿ ಬಿಸಿಯಾಗಿದ್ರು. ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಗ್ರಾಮಗಳತ್ತ ಜನರು ಗುಳೆ ಬಂದಿದ್ದಾರೆ. ಬೆಂಗಳೂರು ಮತ್ತು ಬೇರೆ ರಾಜ್ಯದಿಂದ ಬಾಗಲಕೋಟೆ ಜಿಲ್ಲೆಗೆ ಜನರು ವಾಪಸ್ಸಾಗಿದ್ದಾರೆ. ಹೀಗಾಗಿ ಹೊರಗಿನಿಂದ ಬಂದವರನ್ನ ನೇರವಾಗಿ ಮನೆಗೆ ಸೇರಿಸಿಕೊಳ್ಳುವಂತಿಲ್ಲ. ಅವರಿಗೆ 4-5 ದಿನ ಪ್ರತ್ಯೇಕ ಕೊಠಡಿಯಲ್ಲಿ ಇರಲು ವ್ಯವಸ್ಥೆ ಮಾಡಬೇಕು. ಪ್ರತ್ಯೇಕವಾಗಿ ಊಟ ಉಪಚಾರ ಮಾಡಬೇಕು. ಈ ವೇಳೆಯಲ್ಲಿ ಜ್ವರ, ಕೆಮ್ಮು, ನೆಗಡಿ, ಕೋವಿಡ್ ಲಕ್ಷಣ ಕಂಡು ಬಂದಲ್ಲಿ ಆಶಾ ಕಾರ್ಯಕರ್ತೆಯರ ಮೂಲಕ ಕೋವಿಡ್ ಪರೀಕ್ಷೆ ಮಾಡಿಸಬೇಕೆಂದು ಡಂಗೂರ ಸಾರಿದ್ರು.
ಲಾಕ್ಡೌನ್ ಮಧ್ಯೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆವರೆಗೂ ಅವಕಾಶ ನೀಡಿದ್ದೇ ತಡ. ಚಿಕ್ಕಬಳ್ಳಾಪುರದ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಮಾರುಕಟ್ಟೆಯಲ್ಲಿ ಜನ ಜಂಗುಳಿ ಆಗಬಾರದು ಅಂತ ಪೊಲೀಸರು ಮಾರುಕಟ್ಟೆಯ ಪ್ರವೇಶ ದ್ವಾರದಲ್ಲೇ ಜನರನ್ನ ವಿಚಾರಿಸಿ ಮಾಸ್ಕ್ ಇರೋದನ್ನ ಗಮನಿಸಿ ಪ್ರವೇಶ ನೀಡಿದ್ರು. ಮತ್ತೊಂದೆಡೆ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡದ ವರ್ತಕರಿಗೆ ಸ್ಥಳದಲ್ಲೇ ಲಾಠಿ ರುಚಿ ತೋರಿಸಿದ್ರು. ಶಿವಮೊಗ್ಗದಲ್ಲಿ ಲಾಕ್ಡೌನ್ನಿಂದಾಗಿ ಬಸ್ ಇಲ್ಲದೆ ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಪರದಾಟ ನಡೆಸುವಂತಾಯಿತು. ತೀರ್ಥಹಳ್ಳಿ ತಾಲೂಕು ಆಸ್ಪತ್ರೆಗೆ ಕರ್ತವ್ಯಕ್ಕೆ ತೆರಳಬೇಕಿದ್ದ ಸಿಬ್ಬಂದಿ ಶಿವಮೊಗ್ಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪರದಾಡಿದ್ರು. ರಾಜ್ಯ ಸರ್ಕಾರ ತುರ್ತು ಸೇವೆಗಳಿಗೆ ಅವಕಾಶ ನೀಡಿದೆ, ಆದರೆ ಕೆಲಸಕ್ಕೆ ಹೋಗುವವರಿಗೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ. ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳದೆ ಪ್ರಯಾಣಿಕರು ಕಳ್ಳದಾರಿಯಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ. ದೂರದೂರಿನಿಂದ ಯಾದಗಿರಿ ರೈಲ್ವೆ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರು ಎಸ್ಕೇಪ್ ಆಗಿದ್ದಾರೆ. ಹೊರಗಿನಿಂದ ಬರುವವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗ್ತಿತ್ತು, ಆದರೆ ಟೆಸ್ಟ್ ಮಾಡಿಸಿಕೊಳ್ಳದೆ ಕಳ್ಳದಾರಿಯಲ್ಲಿ ಜನರು ಎಸ್ಕೇಪ್ ಆಗ್ತಿದ್ರು. ಅಗತ್ಯ ವಸ್ತುಗಳ ಖರೀದಿಗೆ ಟೈಮ್ ಲಿಮಿಟ್ ಇದ್ರೂ ಅಂಗಡಿಗಳತ್ತ ಜನ ಬರ್ತಾನೆ ಇಲ್ವಾ? ಲಾಕ್ಡೌನ್ ಅವಧಿಯಲ್ಲಿ ಜನರಿಗೆ ಶುರುವಾಗಿರೋ ಭಯವಾದ್ರೂ ಏನು? ಬೆಂಗಳೂರು ಲಾಕ್ ಆಗಿದ್ರೂ ಅನಗತ್ಯವಾಗಿ ಓಡಾಡೋರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಹೇಗೆ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಅಗತ್ಯ ವಸ್ತುಗಳ ಖರೀದಿಗಾಗಿ ಟೈಮ್ ಲಿಮಿಟ್ ಇಟ್ಟಿರೋದ್ರಿಂದ ಜನರು ಖರೀದಿಗೆ ಮುಗಿಬೀಳ್ತಾರೆ ಅಂದ್ಕೊಂಡಿದ್ವಿ. ಆದರೆ ಯಾರು ಬರುತ್ತಲೇ ಇಲ್ಲ ಅಂತ ತರಕಾರಿ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವಕಾಶ ಕೊಟ್ಟರೆ ಯಾರೂ ಬರಲ್ಲ, ತಂದಿದ್ದ ತರಕಾರಿ ಸೊಪ್ಪು ಹಾಗೆ ಉಳಿದಿದೆ, ಹಾಕಿದ ಅಸಲು ಕೂಡ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ಮನೆಯಲ್ಲಿ ಮಕ್ಕಳನ್ನೆಲ್ಲ ಸಾಕಬೇಕು ಅಂತ ಯಶವಂತಪುರದಲ್ಲಿ ತರಕಾರಿ ವ್ಯಾಪಾರಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ ಮಧ್ಯೆಯೇ ವಿಮಾನ ಸೇವೆ ಇದೆ. ಹೀಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಏರ್ಪೋರ್ಟ್ಗೆ ಮೆಜೆಸ್ಟಿಕ್ನಿಂದ ಬಸ್ ಸೇವೆ ವ್ಯವಸ್ಥೆ ಮಾಡಲಾಗಿತ್ತು. ವಿಮಾನದಲ್ಲಿ ಹೋಗುವವರಿಗೆ ಮಾತ್ರ ಈ ಬಸ್ ವ್ಯವಸ್ಥೆ ಇದ್ದು ಏರ್ಪೋರ್ಟ್ಗೆ ಗಂಟೆಗೆ ಒಂದು ಬಸ್ ತೆರಳುತ್ತಿವೆ. ತುರ್ತು ಸೇವೆಗೆ ಕೆಲ ಬಿಎಂಟಿಸಿ ಬಸ್ ಸಂಚಾರಕ್ಕೆ ಇರಲಿವೆ. ಇಂದಿನಿಂದ ಕೊರೋನಾ 2ನೇ ಅಲೆಯ ಲಾಕ್ಡೌನ್ ಜಾರಿಯಾಗಿದ್ದು ಬೆಳ್ಳಂಬೆಳಗ್ಗೆ ಏರ್ಪೋರ್ಟ್ಗೆ ನೂರಾರು ಪ್ರಯಾಣಿಕರು ಆಗಮಿಸಿದ್ರು. ಅಂತಾರಾಜ್ಯ ಮತ್ತು ವಿದೇಶಗಳಿಗೆ ತೆರಳಲು ಜನರು ಆಗಮಿಸಿದ್ರು. ಬೆಳಗ್ಗೆಯೇ ಸಿಟಿಯಿಂದ ಏರ್ಪೋರ್ಟ್ಗೆ ಬಂದು ಟರ್ಮಿನಲ್ನಲ್ಲಿ ಕಾಲಹರಣ ಮಾಡ್ತಿದ್ರು. 10 ಗಂಟೆ ನಂತರ ಕ್ಯಾಬ್ ಇದೆಯೋ ಇಲ್ವೋ ಅಂತ ಬೆಳಗ್ಗೆಯೇ ಜನ ಆಗಮಿಸಿದ್ರು. ಟರ್ಮಿನಲ್ನ ಚೇರ್ಗಳಲ್ಲಿ ಕುಳಿತು ತಮ್ಮ ಫ್ಲೈಟ್ಗಾಗಿ ಕಾದು ಕುಳಿತಿದ್ರು. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲಾ ಸೇವೆಗಳಿಗೆ ಮೇ 12ರವರೆಗೂ ಬ್ರೇಕ್ ಹಾಕಲಾಗಿದೆ. ಆದರೂ ಅಲ್ಲಲ್ಲಿ ಪ್ರಯಾಣಿಕರು ಮನೆ ಸೇರಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ ಅನವಶ್ಯಕವಾಗಿ ನಿಂತಿದ್ದವರಿಗೆ ಪೊಲೀಸರು ವಾರ್ನಿಂಗ್ ಮಾಡಿದ್ರು. ಹೊಯ್ಸಳ ವಾಹನದಲ್ಲಿ ಓಡಾಡಿದ ಖಾಕಿ ಪಡೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ರು. ಅಗತ್ಯ ವಸ್ತುಗಳ ಖರೀದಿಗಾಗಿ ಸರ್ಕಾರ ಕೇವಲ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಅವಕಾಶ ನೀಡಿರುವುದಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರದಲ್ಲಿ 5 ದಿನ ವ್ಯಾಪಾರಕ್ಕೆ ಅವಕಾಶ ಕೊಡಿ, ಶನಿವಾರ ಮತ್ತು ಭಾನುವಾರ ಬೇಕಿದ್ರೆ ಕಂಪ್ಲೀಟ್ ಬಂದ್ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಬ್ಯಾಟರಾಯನಪುರ ಸಂತೆ ವ್ಯಾಪಾರಿಗಳು ಈಗಿರೋ ಬೆಳಗ್ಗೆ 6ರಿಂದ 10 ಗಂಟೆಯ ಟೈಮ್ ಲಿಮಿಟ್ಗೆ ಆಕ್ರೋಶ ಹೊರಹಾಕಿದ್ರು. ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಮಾತ್ರ ಅವಕಾಶ ಕೊಟ್ಟರೆ ಜನ ಖರೀದಿಗೆ ಬರಲ್ಲ. ತಂದಂತಹ ಸಾಮಗ್ರಿಗಳನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕು. ನಾವು ನಿರೀಕ್ಷೆ ಮಾಡಿದಷ್ಟು ವ್ಯಾಪಾರ ಆಗ್ತಿಲ್ಲ ಅಂತ ಬ್ಯಾಟರಾಯನಪುರ ವ್ಯಾಪಾರಿಗಳು ಕಿಡಿಕಾರಿದ್ರು. ದೈಹಿಕ ಅಂತರ ಪಾಲಿಸಿಕೊಂಡು ವ್ಯಾಪಾರ ಮಾಡಿಕೊಂಡು ಹೋಗ್ತೀವಿ. ವಾರದಲ್ಲಿ 5 ದಿನ ಪೂರ್ಣ ಪ್ರಮಾಣದ ವ್ಯಾಪಾರಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಕೊರೋನಾ ಟಫ್ ರೂಲ್ಸ್ನಿಂದಾಗಿ ನಿನ್ನೆ ರಾತ್ರಿಯಿಂದಲೇ ಬಸ್ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿಯಾಗಿತ್ತು. ಜನಗಳಿಲ್ಲದೆ ಬಸ್ಗಳಿಲ್ಲದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಅಂತಿತ್ತು. ಮೆಜೆಸ್ಟಿಕ್ ಸುತ್ತಮುತ್ತ ಪೊಲೀಸರು ಬ್ಯಾರಿಕೇಡ್ ಗೇಟ್ಗಳನ್ನು ಹಾಕಿದ್ರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಳಗೆ ಕೇವಲ ಬೆರಳಿಕೆಯಷ್ಟು ಆಟೋಗಳು ಮಾತ್ರ ಓಡಾಟ ನಡೆಸುತ್ತಿದ್ವು. ಇಂದಿನಿಂದ 14 ದಿನಗಳ ಲಾಕ್ಡೌನ್ ಇರೋದ್ರಿಂದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಸಂಪೂರ್ಣ ಬಂದಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಡಿವಾಳದವರೆಗೆ ಇರುವ ಫ್ಲೈಓವರ್ ಬಂದಾಗಿದೆ. ಸುಮಾರು 10 ಕಿಲೋಮೀಟರ್ ವಿಸ್ತೀರ್ಣದ ಫ್ಲೈಓವರ್ ಇದಾಗಿದ್ದು ಇನ್ನು 14 ದಿನಗಳ ಕಾಲ ಸಂಪೂರ್ಣ ಬಂದಾಗಿರಲಿದೆ. ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತಿದ್ದ ಈ ಫ್ಲೈಓವರ್ ಸದ್ಯ ಕಂಪ್ಲೀಟ್ ಬಂದಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಸಮಯಾವಕಾಶ ಇದೆ. ಹೀಗಾಗಿ ಹಲವು ಜನರು ಜಮಾಯಿಸಿದ್ರು. ಮಾರ್ಕೆಟ್ಗೆ ಆಗಮಿಸಿದ ರೈಲ್ವೆ ಇಲಾಖೆ ಎಡಿಜಿಪಿ ಭಾಸ್ಕರ್ ರಾವ್ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಉಚಿತವಾಗಿ ಮಾಸ್ಕ್ ವಿತರಣೆ ಮಾಡಿದ್ರು. ಮಾಸ್ಕ್ ನೀಡೋ ಮೂಲಕ ಜನರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ರು.
ಬೆಂಗಳೂರಲ್ಲಿ ಚಿತಾಗಾರಕ್ಕೂ ರಾಜಕೀಯ ಬಂದಿದ್ದು ಹೇಗೆ? ಚಿತಾಗಾರಗಳನ್ನ ಬಂದ್ ಮಾಡ್ತೀವಿ ಅಂತ ಸಿಬ್ಬಂದಿ ಕೆಂಡವಾಗಲು ಕಾರಣವೇನು? ಕಿಮ್ಸ್ ಆಸ್ಪತ್ರೆ ಮಾಡಿದ ಎಡವಟ್ಟಾದ್ರೂ ಏನು? ನೋಡೋಣ ಹೆಣಗಾಟ ನ್ಯೂಸ್ ಟಾಪ್ 9 ನಲ್ಲಿ. ರಾಜಕೀಯಕ್ಕೆ ಹರಿಶ್ಚಂದ್ರ ಘಾಟ್ನ ಬಾಗಿಲು ಬಂದಾಗುವ ಸಾಧ್ಯತೆಯೂ ಇದೆ. ಯಾಕಂದ್ರೆ ಮೇಡಿಹಳ್ಳಿ ಚಿತಾಗಾರದಲ್ಲಿ ಚಿತಾಗಾರ ಸಿಬ್ಬಂದಿಗೆ ಧಮಕಿ ಹಾಕಲಾಗಿದ್ದಂತೆ ಡಿಸಿಎಂ ಅಶ್ವಥ್ ನಾರಾಯಣ್ ಆಪ್ತ ಸಂತೋಷ್ ಎಂಬಾತ ತಮ್ಮವರ ಮೃತದೇಹ ಸುಡಲು ಧಮಕಿ ಹಾಕಿದ್ದಕ್ಕೆ ಸಿಬ್ಬಂದಿ ಬೇಸರಗೊಂಡಿದ್ದಾರೆ. ಈಗಾಗಲೇ ಕ್ಯೂನಲ್ಲಿ 7 ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಅವರನ್ನ ಬಿಟ್ಟು ಇವರ ಸಂಬಂಧಿಕರ ಮೃತದೇಹವನ್ನ ಹೇಗೆ ಅಂತ್ಯಕ್ರಿಯೆ ಮಾಡೋದು ಅಂತ ಚಿತಾಗಾರ ಸಿಬ್ಬಂದಿ ಕಿಡಿಕಾರಿದ್ರು. ಡಿಸಿಎಂ ಅಶ್ವಥ್ ನಾರಾಯಣ್ ಬಂದು ಸಮಸ್ಯೆ ಬಗೆಹರಿಸಬೇಕು, ಇಲ್ದಿದ್ರೆ ನಾಳೆ ಇಡೀ ಚಿತಾಗಾರ ಬಂದ್ ಮಾಡ್ತೀವಿ ಅಂತ ಚಿತಾಗಾರ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲಾ ಚಿತಾಗಾರದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗಿದೆ. ನಾವು ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ದೀವಿ, ನಾವು ಬೇಕಾದ್ರೆ ಕೆಲಸ ಬಿಟ್ಟು ಹೋಗ್ತೀವಿ, ಅವರೇ ಮಾಡ್ಕೊಳ್ಳಿ, ವಿಐಪಿ ಆದ್ರೆ ಅವರಿಗೊಂದು ಪ್ರತ್ಯೇಕ ಚಿತಾಗಾರ ಮಾಡ್ಕೊಳ್ಳಿ, ಅಂತ್ಯ ಸಂಸ್ಕಾರಕ್ಕೆ ರಾಜಕಾರಣಿಗಳಿಂದ ಒತ್ತಡ ಬರಬಾರದು, ಹಗಲು ರಾತ್ರಿ ಎನ್ನದೇ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಚಿತಾಗಾರ ಸಿಬ್ಬಂದಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಆಸ್ಪತ್ರೆ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಒಂದೇ ಬೆಡ್ನಲ್ಲಿ ಇಬ್ಬರಿಗೆ ಚಿಕಿತ್ಸೆ ನೀಡುತ್ತಿರುವ ಕಿಮ್ಸ್ ಆಸ್ಪತ್ರೆ ಆಕ್ಸಿಜನ್ ಮೂಲಕ ಇಬ್ಬರಿಗೂ ಒಂದೇ ಬೆಡ್ನಲ್ಲಿ ಚಿಕಿತ್ಸೆ ನೀಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜಿಲ್ಲಾಡಳಿತ 1200 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ, ಬೆಡ್ಗಳ ಕೊರತೆ ಇಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಿದೆ. ಬೀದರ್ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಏರ್ತಲೇ ಇದೆ. ಕಳೆದ 6 ದಿನಗಳಲ್ಲಿ 16 ಜನ ಸಾವನ್ನಪ್ಪಿದ್ದಾರೆ. 6 ದಿನಗಳಲ್ಲಿ 2363 ಜನರಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ. ಬೀದರ್ನ ಬಸವ ಕಲ್ಯಾಣ ನಗರದಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆಯಾಗ್ತಿದ್ದು, ಪ್ರತಿದಿನ 300 ಆಸುಪಾಸಿನಲ್ಲಿ ಕೊರೋನಾ ಕೇಸ್ ದಾಖಲಾಗ್ತಿದ್ದು, ವೈರಸ್ ನಿಯಂತ್ರಣಕ್ಕೆ ತರಲು ಜಿಲ್ಲಾಡಳಿತ ಹರಸಾಹಸ ಪಡುತ್ತಿದೆ. ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ಕೋವಿಡ್ ಟೆಸ್ಟ್ ಮಾಡುವುದನ್ನು ನಿಲ್ಲಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನಿಂದ ಬರುತ್ತಿರುವ ವಲಸೆ ಕಾರ್ಮಿಕರಿಗೆ ಕೋವಿಡ್ ಟೆಸ್ಟ್ ಮಾಡ್ತಿಲ್ಲ. ಕಾಟಾಚಾರಕ್ಕೆ ಸ್ಕ್ರೀನಿಂಗ್ ಮಾಡ್ತಿರುವ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಕೊರತೆ ಹಿನ್ನೆಲೆ ಟೆಸ್ಟ್ ಮಾಡದೆ ಊರಿಗೆ ಕಳಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮೀಣ ಭಾಗಕ್ಕೂ ವ್ಯಾಪಕವಾಗಿ ಸೋಂಕು ಹರಡುವ ಸಾಧ್ಯತೆ ಇದೆ. ಮಾಸ್ಕ್ ಧರಿಸದೆ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ ಆರೋಪದಲ್ಲಿ 5 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಲಿಂಗಸ್ಕೂರು ತಾಲೂಕಿನ ಗುಂಡಸಾಗರ ಗ್ರಾಮದ 5 ವಿರುದ್ಧ ಕೇಸ್ ದಾಖಲಾಗಿದೆ. ಗ್ರಾಮದಲ್ಲಿ ಮಾಸ್ಕ್ ಧರಿಸದೆ ದೈಹಿಕ ಅಂತರವನ್ನು ಕಾಪಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಪಿಡಿಒ ಶಾರದಾ ಪೊಲೀಸರಿಗೆ ದೂರು ನೀಡಿದ್ರು. ದೂರು ಆಧರಿಸಿ ಲಿಂಗಸ್ಕೂರು ಪೊಲೀಸರು ಸ್ಟೇಷನ್ನಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊರತೆ ಇದೆ ಎನ್ನುತ್ತಿರುವಾಗಲೇ ಮಧ್ಯರಾತ್ರಿ 1 ಗಂಟೆಗೆ ಬೆಂಗಳೂರು ಡ್ರಗ್ ಕಂಟ್ರೋಲ್ ಕಚೇರಿಗೆ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಭೇಟಿ ನೀಡಿದ್ದಾರೆ. 350 ಬಾಟಲ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಮಂಜೂರು ಮಾಡಿಸಿ ಸ್ವತಃ ತಾವೇ ವಿಮಾನ ಮೂಲಕ ಬೆಂಗಳೂರಿನಿಂದ ಕಲಬುರಗಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನು ಉಮೇಶ್ ಜಾಧವ್ ತರುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಸಕಾಲದಲ್ಲಿ ಬೆಡ್ ಸಿಗದ ಕಾರಣ ನಾನ್ ಕೋವಿಡ್ ಪೇಷಂಟ್ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಮುನಿಸ್ವಾಮಿ ಗೌಡನನ್ನ ಜಿಲ್ಲಾಸ್ಪತ್ರೆಗೆ ಕರೆತರಲಾಯಿತು. ಆದರೆ ಬೆಡ್ ಸಿಗದೆ ಪರದಾಟ ನಡೆಸಿದ್ದ. ಮತ್ತೆ ಚಿಂತಾಮಣಿಗೆ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಬೆಡ್ಗಾಗಿ ಹುಡುಕಾಟ ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುನಿಸ್ವಾಮಿ ಗೌಡ ಸಾವನ್ನಪ್ಪಿದ್ದಾನೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ 2ನೇ ಅಲೆ ಹೆಚ್ಚಾಗಿದ್ದು, ಸಂಕಷ್ಟಗಳನ್ನು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಪರಿಹರಿಸಲಿ ಎಂದು ಯದುವೀರ್ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಠಿಣ ಸಂದರ್ಭ ಎದುರಾಗಿದೆ, ನಮ್ಮ ಪ್ರಾರ್ಥನೆ ಎಲ್ಲರೊಂದಿಗೂ ಇರ್ತದೆ. ವೈದ್ಯರು, ಆರೋಗ್ಯ ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸಿ ಸಾಮಾಜಿಕ ಜಾಲತಾಣದ ಮೂಲಕ ಯದುವೀರ್ ಮಾಹಿತಿ ಹಂಚಿಕೊಂಡಿದ್ದಾರೆ. 18 ವರ್ಷ ಮೇಲ್ಪಟ್ಟವರು ವ್ಯಾಕ್ಸಿನ್ ಪಡೆಯೋದಿಕ್ಕೆ ಇವತ್ತಿನಿಂದಲೇ ರಿಜಿಸ್ಟ್ರೇಷನ್ ಶುರುವಾಗಿದ್ದು ಎಲ್ಲಿ? ದೇಶದಲ್ಲಿ 24 ಗಂಟೆಗಳ ಅವಧಿಯಲ್ಲಿ ಪತ್ತೆಯಾದ ಕೇಸ್ಗಳಾದ್ರೂ ಎಷ್ಟು? ದೇಶದಲ್ಲಿ ಒಂದೇ ದಿನ ಸಂಭವಿಸಿದ ಸಾವಿನ ಪ್ರಮಾಣವಾದ್ರೂ ಎಷ್ಟು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9 ನಲ್ಲಿ. ದೇಶದಲ್ಲಿ ಇಂದು ಸಂಜೆ 4 ಗಂಟೆಯಿಂದ 18 ವರ್ಷ ಮೇಲ್ಪಟ್ಟವರು ಕೋವಿನ್ ಪೋರ್ಟಲ್ನಲ್ಲಿ ಕೊರೋನಾ ಲಸಿಕೆ ಪಡೆಯಲು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆಯನ್ನ ನೀಡಲಾಗುತ್ತೆ. ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ನಲ್ಲಿ 18 ವರ್ಷ ಮೇಲ್ಪಟ್ಟವರು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದು ಕಡ್ಡಾಯ. ಕೋವಿನ್ ಪೋರ್ಟಲ್ನಲ್ಲಿ 18 ವರ್ಷ ಮೇಲ್ಪಟ್ಟವರು ಲಸಿಕೆಯ ಬ್ರ್ಯಾಂಡ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ.
ದೇಶದಲ್ಲಿ ಕಳೆದ 24 ಗಂಟೆ ಅವಧಿಯಲ್ಲಿ ದಾಖಲೆಯ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ದೇಶದಲ್ಲಿ 3,62,757 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಸಾವಿನ ಸಂಖ್ಯೆಯು ಇದೇ ಮೊದಲ ಬಾರಿಗೆ 3,000 ಗಡಿ ದಾಟಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ ಕೊರೋನಾದಿಂದ 3,285 ಮಂದಿ ಸಾವನ್ನಪ್ಪಿದ್ದಾರೆ. ಭಾರತದ ಡಿಸಿಜಿಐನಿಂದ ಕೊರೋನಾ ವೈರಸ್ ವಿರುದ್ಧದ ತುರ್ತು ಬಳಕೆಗೆ ಒಪ್ಪಿಗೆ ಪಡೆದಿರುವ ಮೂರನೇ ಲಸಿಕೆಯೇ ರಷ್ಯಾದ ಸ್ಪುಟ್ನಿಕ್ ಲಸಿಕೆ. ಸ್ಪುಟ್ನಿಕ್ ಲಸಿಕೆಯು ಭಾರತಕ್ಕೆ ಮೇ 1ರಂದು ಆಮದು ಆಗಲಿದೆ ಎಂದು ರಷ್ಯಾ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಸಿಇಒ ಕಿರಿಲ್ ಡಿಮಿಟ್ರಿವ್ ಹೇಳಿದ್ದಾರೆ. ಭಾರತದಲ್ಲಿ ಸದ್ಯ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯ ಕೊರತೆ ಎದುರಾಗಿದೆ. ಇದನ್ನು ನೀಗಿಸಲು ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನು ತುರ್ತಾಗಿ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನ 895 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇದು ಇದುವರೆಗಿನ 24 ಗಂಟೆ ಅವಧಿಯ ಅತಿ ಹೆಚ್ಚಿನ ಸಾವು. ಮಹಾರಾಷ್ಟ್ರದಲ್ಲಿ ನಿನ್ನೆ 66,179 ಮಂದಿ ಕೊರೋನಾದಿಂದ ಸೋಂಕಿತರಾಗಿದ್ದಾರೆ. ಆದರೆ ಮುಂಬೈ ನಗರದಲ್ಲಿ ನಿನ್ನೆ 3,999 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಮುಂಬೈ ನಗರದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಿನೇ ದಿನೇ ಕಡಿಮೆಯಾಗ್ತಿರುವುದು ವಿಶೇಷ. ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಲಸಿಕೆಯನ್ನು ರಾಜ್ಯ ಸರ್ಕಾರಗಳ ಕೋಟಾದಡಿ ಮಹಾರಾಷ್ಟ್ರಕ್ಕೆ ಮೇ 20ರ ನಂತರ ಪೂರೈಕೆ ಮಾಡಲಾಗುತ್ತೆ ಎಂದು ಸಿರಮ್ ಇನ್ಸ್ಟಿಟ್ಯೂಟ್ ಹೇಳಿದೆ. ಇದೇ ರೀತಿ ಗೋವಾ ರಾಜ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಬೇಡಿಕೆಯನ್ನು ಪೂರೈಸಿದ ಬಳಿಕ ಲಸಿಕೆ ಪೂರೈಸುತ್ತೇವೆ ಎಂದು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿದೆ. ರಾಜಸ್ಥಾನದ ಸರ್ಕಾರಕ್ಕೂ ಮೇ 15ರ ನಂತರ ಕೊರೋನಾ ಲಸಿಕೆ ಪೂರೈಸುವುದಾಗಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿದೆ.